ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆದರೆ ನಂದು ಗಂಟ್ಲು ಮಾತ್ರ ಹಾಳಾಗಿದೆ ಫ್ರೆಂಡ್ಸ್. ನನ್ನ ವಾಯ್ಸು ಸುಮಾರು ಒಂದು ವಾರದಿಂದ ಹೀಗೆ ಇದೆ. ನನ್ನ ವಾಯ್ಸು ಡಿಸೆಂಬರ್ ಮಂತ್ ಬಂತಂದರೆ ಗೊತ್ತಲ್ಲ, ಎಲ್ರಿಗೂ ವಾಯ್ಸ್ ಹಾಳಾಗುತ್ತೆ. ಕೋಲ್ಡು, ಕೆಮ್ಮು ಎಲ್ರಿಗೂ ಇದ್ದೇ ಇರುತ್ತೆ. ಸಖತ್ತು ಚಳಿ ಇರುತ್ತೆ ಅಲ್ವಾ. ಇನ್ನೇನು 5 ಗಂಟೆಗೆ ಎದ್ಬಿಟ್ಟು ವಾಕಿಂಗ್ ಹೋಗಿ ಹಿಮದಲ್ಲಿ ಏನಾದರೂ ಎದ್ದು ಕೆಲಸ ಮಾಡಿ ಈ ಥರದ್ದು ಎಂಥದ್ದು ಇಲ್ಲ ಅಂದ್ರೂ ಈ ಗಂಟ್ಲು ಮಾತ್ರ ಹಿಂಗಾಗಿದೆ. ಸೊ ನಮ್ಮ ಮನೆಯವ್ರಿಗಂತೂ ನಮ್ಮ ಮಕ್ಳಿಗಂತೂ ನನ್ನ ಗಂಟ್ಲು ಹಿಂಗಾಗಿರೋದಕ್ಕೆ ಎಷ್ಟು ಖುಷಿ ಗೊತ್ತಾ ತಾನೇ ರೀ? ಏನೋ ಜೋರಾಗಿ ಮಾತಾಡೋಂಗಿಲ್ಲ, ಬಡ್ಕೊಳಂಗಿಲ್ಲ, ದೇವ್ರು ಕೊಟ್ಟಂಗೆ ಇರಬೇಕಷ್ಟೆ. ಗಲಾಟೆ ಮಾಡ್ತಾ ಇಲ್ಲ ನಾನು ಅಂದರೆ ಜೋರಾಗಿ ಮಾತಾಡೋಕ್ಕಾಗ್ತಲ್ಲ. ಖುಷಿಯಾಗೋರೆ ನಮ್ಮ ಮಾಮ ಅಲ್ಲ. ನನ್ನ ಕೈ ಬರ್ತದೆ. ಸೊ ಸೇಮ್ ಎಲ್ಲಾನ ಹೋಗ್ಬೇಕಂದ್ರೆ ನಮ್ಮ ಮಾಮ ಲೇಟ್ ಮಾಡಿಬಿಡ್ತಾರೆ ಮನೆ ಬಿಡ್ಬೇಕಂದ್ರೆ. ಅಲ್ಲ ರೀ, ನಾನು ರೆಡಿ ಆಗಿದ್ದೆ, ನೀನೇ ಎಲ್ರಿ ರೆಡಿ ಆಗಿದ್ರಿ? ನಾನು ರೆಡಿ ಆಗಿದ್ದೆ, ನೀನೇ ರೆಡಿ ಆಗಿರ್ಲಿಲ್ಲ. ನಮ್ಮ ಮಾಮಂದೇ ಲೇಟ್. ಬರ್ತಾ ಇದ್ರೆ 2 ಇಟ್ಕೊಂಡು ಕೂತಾವಳೆ ಸ್ನಾನ ಮಾಡೋದು ಬಂದರೆ. ಇಂಥದ್ದಿಲ್ಲ, ನಾನು ಫಸ್ಟೇ ರೆಡಿ ಆಗಿತ್ತು. ನೀನು ಬಂದಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ಅಷ್ಟೇ. ಏನು 2 ಯಾರಾಗ ಟೈಮ್ ಪಾಸ್? ಬಂದರೆ ಬೇಡ ಮಾಡ್ಕೊಳೋದು, ಬಂದಿಲ್ಲ ಅಂದರೆ ನೀನು ಬಂದುಬಿಟ್ರೆ ಬಂದುಬಿಡೋಣ, ಇಲ್ಲ ಅಂದರೆ ಯಾಕೆ ಸುಮ್ಮನೆ ಕುತ್ಕೊಂಡು ಅಂತ ಕೆಲಸ ಮಾಡ್ತಾಯಿದ್ದೆ ಅಷ್ಟೇ. ನೋಡಿದ್ದೀನಿ ಏನು ಮಾಡ್ತಿದ್ದೆ ಅಂತ ನೋಡಿದ್ದೀನಿ. 9 ಗಂಟೆಗೆ ಹೋಗ್ತಾ ಇರೋದು ನಾವು. ನಂಜನಗೂಡಿಗೆ ಹೋಗ್ತಾ ಇರೋದು 9 ಗಂಟೆಗೆ ಹೋಗ್ಬೇಕು ಅಂತಿದ್ದಿದ್ದು. ನಮ್ಮ ಮಾಮನ ಪ್ಲ್ಯಾನ್ ಪ್ರಕಾರ 9 ಗಂಟೆ ಅಲ್ಲ ರೀ? ಹೌದು, 9:30 ಇರಬೇಕು ಅಂತಿದ್ದಿದ್ದು. ಫುಲ್ಲು ಪ್ಲ್ಯಾನ್ ಉಲ್ಟಾ ಪಲ್ಟಾ ಆಗಿಬಿಟ್ಟು ಟೈಮ್ 10:30 ಆಯ್ತು ಇವಾಗ. ನಿಂಗೆ ಬೇಕಾಗಿತ್ತಲ್ಲ ಕಾಂಬೋ ಮಿನಿ ಟಿಫನ್. ಹೋಟೆಲಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಎಲ್ಲದಕ್ಕೂ ರಶ್ ಇತ್ತು. ಬಾತ್ರೂಮ್ ಹತ್ರ ಕೂಡ ಜನ ನಿಂತ್ಕೊಂಡು ರಶಲ್ಲಿ ವೆಯ್ಟ್ ಮಾಡ್ತಾರೆ, ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ರು, ಅಷ್ಟು ರಶ್ ಇತ್ತು. ಬೆಳಗ್ಗೆ ಎಲ್ಲ ಟ್ರಿಪ್ ಹೋಗೋರು, ಬಸ್ಸು ಜಾಸ್ತಿ ಇತ್ತು, ಟ್ರಾಫಿಕ್ ಇತ್ತು ತಾನೇ ರೀ? ಟ್ರಾಫಿಕ್ ಅರ್ಲಿ ಮಾರ್ನಿಂಗ್ ಟ್ರಾಫಿಕ್ ಅದಷ್ಟೇ. ಕರೆಕ್ಟಾಗಿ ಎಲ್ಲಿದ್ದೀವಮ್ಮ ನಾವು? ಬಂದಿಲ್ಲ ನಂಜನಗೂಡಲ್ಲೇ ಇದ್ದೀವ. 10:30 ರೀಚ್ ಆಗಿದ್ದೀವಿ. ಮತ್ತೆ 6:30 ನಾವು ಬಿಟ್ಟಾಗ ತಾನೇ 7 ಗಂಟೆ 6:30 7 ಗಂಟೆ. ಊಟದ ಹತ್ರ ಒಂದು ಅರ್ಧ ಅವರ್ ಟೈಮ್ ವೇಸ್ಟ್ ಆಯಿತು. ಇದೆ ಫ್ರೆಂಡ್ಸ್ ನೀರಂತೂ. ನಾವು ಬಂದೊಂದು 3-4 ತಿಂಗಳಾಗಿತ್ತು, ಆವಾಗಲೂ ಇದೇ ಥರ ಇತ್ತು ನೀರು, ಇವಾಗಲೂ ಇದೇ ಥರ ಇದೆ ನೀರು. ಎಲ್ಲ ನೀರು. ಆ ಕಡೆ ಕಾಣಿಸ್ತದೆ ನೋಡಿ ಸೇತುವೆ, ಅಲ್ಲಿ ಕಾಣಿಸ್ತಾ ಇರೋದು ಕೂಡ ಎಂಟ್ರೆನ್ಸ್. ಆ ಕಡೆನೂ ಕೂಡ ಸ್ನಾನ ಮಾಡ್ಬೋದು, ಸ್ನಾನ ಮಾಡ್ತಾರೆ. ಇದು ಈ ಕಡೆ ಇನ್ನೊಂದು ಎಂಟ್ರೆನ್ಸ್. ಇದು ದೇವಸ್ಥಾನದ ಸೈಡ್ ಬರುತ್ತೆ, ಅದು ದೇವಸ್ಥಾನಕ್ಕೆ ಹಿಂದಿನ ಸೈಡ್ ಏನೋ ಬರುತ್ತೆ. ನಾನು ಸ್ನಾನ ಮಾಡ್ತಾಯಿಲ್ಲ, ಯಾಕಂದರೆ ಈ ಕೋಲ್ಡ್ ಇರೋದ್ರಿಂದ ಬೇಡ ಅಂತ ಮಾಡ್ತಾಯಿಲ್ಲ. ನಮ್ಮ ಮನೆಯವ್ರಿಗೆ ಒಂದು 3 ಮುಡಿ ಕೊಡಿಸಿ ಅವ್ರು ಮಾಡ್ಕೊತಾ ಇದ್ದಾರೆ. ಏನಾಗ ಇಷ್ಟು ಪೆಟ್ರೋಲ್ ಹಾಕ್ಸ್ತಾರೆ? 300 ರೂಪಾಯಿ ಜಾಸ್ತಿ ತೊಗೊಂಡ್ಬೇಡ. ದರ್ಶನ ಅಂತೂ ಚೆನ್ನಾಗಾಯಿತು. ಬುಧವಾರ ಅಂತ ಏನು ಕಮ್ಮಿ ಜನ ಇಲ್ಲ, ಸಖತ್ ಜನನೇ ಇದ್ದರು. ಅಭಿಷೇಕ ಎಲ್ಲ ಮಾಡಿ ಇವಾಗ ಹೊಸದಾಗಿ ಪೂಜೆನ ಮಾಡಿದ್ರು. ಅಂದರೆ ಅಭಿಷೇಕ ಮಾಡಿದ್ರು ಎಲ್ಲ ಗೊತ್ತಿಲ್ಲ, ಇನ್ನೊಂದು ಸರಿ ಏನಕ್ಕೆ ಮಾಡಿದ್ರು ಗೊತ್ತಿಲ್ಲ. ಇವಾಗ ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು. ಕೃಷ್ಣನ್ ಕೇಳ್ಬಿಟ್ಟು ವರ ಕೊಡ್ಸಿ. ವೇಣುಗೋಪಾಲ ಸ್ವಾಮಿ ಬೆಟ್ಟ ಎಲ್ಲನೂ ಒಂದು ಕಡೆ ನೀಟಾಗಿ ಜಾಗ ನೋಡ್ರಿ. ಬಿಸಿಲಲ್ಲಿ ಫೋಟೋಸ್ ಚೆನ್ನಾಗಿ ಬರಲ್ಲ, ವೀಡಿಯೋಸ್ ಚೆನ್ನಾಗಿ ಬರಲ್ಲ.
ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಹಿಮ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ ಬರಬೇಕು, ಇಲ್ಲ ಸಂಜೆ 4 ಗಂಟೆ ಲಾಸ್ಟ್ ಬಸ್ಸಿಗೆ ಹೋದರೆ ಹಿಮ ಇರ್ಬೋದು ಅನಿಸುತ್ತೆ. ಸಖತ್ ಉರಿ ಬಿಸಿಲು, ಕೆಳಗಡೆ ಹೆಂಗಿದೆಯೋ ಹಾಗೆ ಇದೆ ಬೆಟ್ಟದ ಮೇಲೆ ಕೂಡ ಬಿಸಿಲು ಅಂದರೆ ಬಿಸಿಲು. ಸೊ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋಸ್ ತಗೊಂಡು ಹೊರಟಿದ್ದೀವಿ. ಬಸ್ ಇದೆಯಾ ಇಲ್ಲ ನೋಡಬೇಕು. ಫ್ರೆಂಡ್ಸ್, ಮೈಸೂರು ಮಹಾಲಕ್ಷ್ಮಿ ಸ್ವೀಟ್ಸ್, ಇಲ್ಲಿ ಮೈಸೂರಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸು ಫೇಮಸ್. ಮೈಸೂರು ಪಾಕ್ ಅಂತೂ ಫೇಮಸ್ ಅಂತೆ. ನಮ್ಮ ಮನೆಯವ್ರು ಸಖತ್ ಇಷ್ಟ, ಬಂದಾಗೆಲ್ಲ ತೊಗೊಂಡ್ಬಿಟ್ಟೆ ಹೋಗೋದು. KRTC ಬಸ್ ಸ್ಟಾಪ್ ಆಪೋಸಿಟೇ ಇದೆ ಅದು ಬೇಕ್ರಿ. ತುಂಬ ಫೇಮಸ್ಸು, ಚೆನ್ನಾಗಿರುತ್ತೆ ಮೈಸೂರು ಪಾಕ್ ಎಲ್ಲ. ಹಾಗಾಗಿ ಇವಾಗ ತೊಗೊಂಡು ಹೊರಟಿದ್ದೀವಿ.